ಮುಡಾ ಹಗರಣದ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸೈಟನ್ನು ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನಾಡಿದ್ದಾರೆ. ಹಾಗಾದರೆ ಮುಡಾ ಸೈಟನ್ನು ವಾಪಸ್ ಪಡಿತಾರಾ ಸಿಎಂ ಸಿದ್ದರಾಮಯ್ಯವರು? ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರ ನೊಂದಿದ್ರು. ಹೈಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. 14 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು ಅನ್ನೋದು. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ? ಯಾಕಂದ್ರೆ ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆಯಾ? ಪೂರ್ತಿ ತನಿಖೆ ಮುಗಿಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು. ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಮುಡಾ ಹಗರಣದ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸೈಟನ್ನು ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನಾಡಿದ್ದಾರೆ. ಹಾಗಾದರೆ ಮುಡಾ ಸೈಟನ್ನು ವಾಪಸ್ ಪಡಿತಾರಾ ಸಿಎಂ ಸಿದ್ದರಾಮಯ್ಯವರು? ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರ ನೊಂದಿದ್ರು. ಹೈಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. 14 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು ಅನ್ನೋದು. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ? ಯಾಕಂದ್ರೆ ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆಯಾ? ಪೂರ್ತಿ ತನಿಖೆ ಮುಗಿಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು. ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಮುಡಾ ಹಗರಣದ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸೈಟನ್ನು ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನಾಡಿದ್ದಾರೆ. ಹಾಗಾದರೆ ಮುಡಾ ಸೈಟನ್ನು ವಾಪಸ್ ಪಡಿತಾರಾ ಸಿಎಂ ಸಿದ್ದರಾಮಯ್ಯವರು? ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರ ನೊಂದಿದ್ರು. ಹೈಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. 14 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು ಅನ್ನೋದು. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ. ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ? ಯಾಕಂದ್ರೆ ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆಯಾ? ಪೂರ್ತಿ ತನಿಖೆ ಮುಗಿಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು. ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಮುಡಾ ಹಗರಣದ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂತ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸೈಟನ್ನು ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನಾಡಿದ್ದಾರೆ. ಹಾಗಾದರೆ ಮುಡಾ ಸೈಟನ್ನು ವಾಪಸ್ ಪಡಿತಾರಾ ಸಿಎಂ ಸಿದ್ದರಾಮಯ್ಯವರು? ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರ ನೊಂದಿದ್ರು. ಹೈಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. 14 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು ಅನ್ನೋದು. ತಪ್ಪು ಮಾಡಿದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು
ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ, ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಯಾಕಂದ್ರೆ ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆಯಾ? ಪೂರ್ತಿ ತನಿಖೆ ಮುಗೀಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಮೂಡಾ ಹಗರಣದ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂಥ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸೈಟನ್ನು ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಹಾಗಾದರೆ ಮೂಡಾ ಸೈಟನ್ನು ವಾಪಸ್ ಪಡಿತಾರಾ ಸಿಎಂ ಸಿದ್ದರಾಮಯ್ಯವರು? ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರ ನೊಂದಿದ್ರು. ಹೈಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. 14 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು ಅನ್ನೋ. ತಪ್ಪು ಮಾಡಿದ್ದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ, ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಯಾಕಂದ್ರೆ ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆಯಾ? ಪೂರ್ತಿ ತನಿಖೆ ಮುಗೀಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಮೂಡಾ ಹಗರಣದ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂಥ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸೈಟನ್ನು ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಹಾಗಾದರೆ ಮೂಡಾ ಸೈಟನ್ನು ವಾಪಸ್ ಪಡಿತಾರಾ ಸಿಎಂ ಸಿದ್ದರಾಮಯ್ಯವರು? ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ ತೀವ್ರ ನೊಂದಿದ್ರು. ಹೈಕೋರ್ಟ್ ಮೂಲಕವೇ ಸೈಟ್ ವಾಪಸ್ ಪಡೆಯುತ್ತೀವಿ ಅಂತ ಮೈಸೂರಲ್ಲಿ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೇಳಿ. ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು. 14 ಸೈಟ್ ವಾಪಸ್ ಕೊಟ್ಟರು ಅಂದ್ರೆ ತಪ್ಪು ಮಾಡಿದ್ರು ಅಂತಾನೆ ಕೊಟ್ಟರು ಅನ್ನೋ. ತಪ್ಪು ಮಾಡಿದ್ದಕ್ಕೆ ವಾಪಸ್ ಕೊಟ್ಟಿರೋದು ಅಂತಲ್ಲ, ಸುಳ್ಳು ಆರೋಪಗಳನ್ನು ಮಾಡೋದು ನಿಲ್ಲಿಸಲಿ ಅನ್ನೋ ಕಾರಣಕ್ಕೋಸ್ಕರ ಕೊಟ್ಟಿದ್ದೇನೆ ವಾಪಸ್ಸು. ಆದರೆ ಇವಾಗ ನಾವು ಖಂಡಿತ ತನಿಖೆ ಎಲ್ಲ ಮುಗಿದ ಮೇಲೆ ನ್ಯಾಯವಾಗಿ ನಮ್ಗೆ ಬರಬೇಕಾದ ಸೈಟು ಅದನ್ನು ತಾಯಿಯವರು ಡಿಸೈಡ್ ಮಾಡ್ತಾರೆ, ಅದಕ್ಕೋಸ್ಕರ ಹೋರಾಡಬೇಕಾ ಬೇಡ. ಯಾಕಂದ್ರೆ ಈಗ ವಾಪಸ್ ಕೇಳೋ ಚಾನ್ಸಸ್ ಜಾಸ್ತಿ ಕಾಣ್ತಾ ಇದೆಯಾ? ಪೂರ್ತಿ ತನಿಖೆ ಮುಗೀಲಿ, ಅದಾದಮೇಲೆ ನನ್ನ ಪ್ರಕಾರ ನ್ಯಾಯವಾಗಿ ಆ ಸೈಟ್ಗಳು ಬರಬೇಕು, ಅದಕ್ಕೋಸ್ಕರ ನಾವು ಕೋರ್ಟ್ನಲ್ಲಿ ಹೋರಾಡಬೇಕು. ಆದರೆ ತಾಯಿಯವ್ರಿಗೆ ಅದು ಸಂಪೂರ್ಣ ಖಂಡಿತ ಅವರಿಗೆ ಸಮನ್ಸ್ ಬಂದಿತ್ತು. ಅವ್ರು ಏನೂ ತಪ್ಪು ಮಾಡಿದ ಹೋಗಿದ್ರು ಕೂಡ ಇಡಿ ಅವ್ರಿಗೆ ವಿಚಾರಣೆಗೆ ಹಾಜರಾಗಬೇಕಾಗಿತ್ತು. ಸೊ ಹಾಗಾಗಿ ಖಂಡಿತ ಅವ್ರಿಗೆ ಅದು ಬೇಸರ ತಂದಿತ್ತು. ಬಟ್ ಅದಕ್ಕೋಸ್ಕರ ಅವ್ರು ಕೋರ್ಟಿಗೆ ಅಪೀಲ್ ಮಾಡ್ಕೊಂಡಿದ್ರು. ಈಗ ಕೋರ್ಟ್ ಅವ್ರ ಪರವಾಗಿ ತೀರ್ಪು ಕೊಟ್ಟಿದ್ದು ಸಂತೋಷವಾಗಿದೆ. ಮೂಡಾ ಹಗರಣದ ಕೇಸ್ನಲ್ಲಿ ಬಿಗ್ ರಿಲೀಫ್ ಬ್ಯಾಕ್ ಟು ಬ್ಯಾಕ್ ಸಿಕ್ಕಂಥ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯವರ ಪುತ್ರ ಯತೀಂದ್ರ ಸಿದ್ದರಾಮಯ್ಯವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ನಾವು ಸೈಟನ್ನು ವಾಪಸ್ ತೆಗೆದುಕೊಳ್ತೀವಿ ಅನ್ನೋ ಮಾತುಗಳನ್ನು ಆಡಿದ್ದಾರೆ. ಹಾಗಾದರೆ ಮೂಡಾ ಸೈಟನ್ನು ವಾಪಸ್ ಪಡಿತಾರಾ ಸಿಎಂ ಸಿದ್ದರಾಮಯ್ಯವರು? ಹೈಕೋರ್ಟ್ನಿಂದ ನಮ್ಮ ತಾಯಿಗೆ ರಿಲೀಫ್ ಸಿಕ್ಕಿದೆ. ನಮ್ಮ ತಾಯಿ ಮಾನಸಿಕವಾಗಿ